ಅಡಿಕೆ ಸಸಿ ಯಾರೆಲ್ಲ ಬೆಳಿಬೇಕು ಅಂತ ಇದ್ದೀರೋ ನಮ್ಮ ಹತ್ರ ಗಿಡ ತೊಗೊಂಡೋಗಿ ಈ ನಾಟಿ ಅಡಿಕೆ ಗಿಡನ ಬೆಳೆದ್ರೆ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ. ನಾವೇ ಬೆಳೆದಿರೋದು, ಯಾವುದೇ ಮಧ್ಯವರ್ತಿಗಳಿಗೆ ನಾವು ಈ ಗಿಡ ಕೊಡಲ್ಲ, ರೈತರಿಗೆ ಮಾತ್ರನೇ ಗಿಡ ಕೊಡೋದು. ಸರ್ ನಾವು 2 kg ಬ್ಯಾಗು ಸ್ಟ್ಯಾಂಡರ್ಡ್ ಮಾಡಿದ್ದೀವಿ ನೋಡಿ. ಈ ಥರ ಸಸಿನೇ ಹಿಡ್ಕೊಂಡು ಎತ್ತರೂ 2 kg ತೂಕನ ತಡ್ಕೊಂತ ಐತೆ ಗಿಡ. ಕೊನೆ ಕುಯ್ಲಲ್ಲಿ ನಾವು ಬೀಜ ಕಲೆಕ್ಟ್ ಮಾಡ್ತೀವಿ. ನಾವು ಮಧ್ಯೆ ಎಲ್ಲೂ ಕುಯ್ಸಲ್ಲ ಬೀಜನ. ಫಸ್ಟ್ನೇ ಕುಯ್ಲಲ್ಲೇ ಗೋಟ್ ಮಾಡಿಬಿಟ್ರೆ ಅದು ಇಳುವರಿ ಚೆನ್ನಾಗಿ ಬರಲ್ಲ. ಬೀಜ ನಾವು ಆಯ್ಕೆ ಮಾಡಬೇಕು ಅಂತಂದರೆ 40 ವರ್ಷ ಮೇಲ್ಪಟ್ಟೆ ಇರಬೇಕು. ಗಿಡ ನೆಟ್ಟರೆ ಇನ್ನು 4 ವರ್ಷಕ್ಕೆ ಒಂಬಳೆ ಸ್ಟಾರ್ಟ್ ಆಗುತ್ತೆ ಸರ್. 6ನೇ ವರ್ಷಕ್ಕಂತೂ ತುಂಬ ಫಸಲು ಬರುತ್ತೆ. ಬೇರು ಪ್ಯಾಕೆಟಿಂದ ಆಗಲೇ ಈಚೆ ಬಂದಿದೆ. ಸುಮಾರು 8 ಇಂಚು ಉದ್ದ ಇದೆ ನೋಡಿ. ಇದು ಅಡಿಕೆಗೆ ಈಗ ತುಂಬ ಡಿಮ್ಯಾಂಡ್ ಇದೆ, ತುಂಬ ರೇಟು ಇದೆ. ಎಲ್ರಿಗೂ ನನ್ನ ನಮಸ್ಕಾರ ಸರ್. ನನ್ನ ಹೆಸರು ಶಿವರಾಮ್ ಅಂತ. ನಾವು ಈ ಅಡಿಕೆ ಸಸಿನ ಬೆಳೆದಿದ್ದೀವಿ. ಪ್ರತಿ ವರ್ಷವೂ ಅಡಿಕೆ ಸಸಿನ ಬೆಳೆದು ಮಾರಾಟ ಮಾಡ್ತಾ ಇರ್ತೀನಿ. ಹಂಗಾಗಿ ನಮ್ಮ ಹತ್ರ ಸಿಗೋಂಥ ತಳಿ ಏನಪ್ಪ ಅಂತ ಅಂದರೆ ನಾಟಿ ಗಿಡಗಳು. ನಾವು ಯಾವುದೇ ಫಾರಮ್ಮು ಹೈಬ್ರಿಡ್ಡು ನಾವು ಬೆಳೆಸಲ್ಲ. ನಮ್ಮ ನಾಟಿ ಗಿಡಗಳು. ಈ ನಾಟಿ ಗಿಡಗಳು ಏನಂದರೆ ಈ ಸತಿ ನಮ್ಮ ತುಮಕೂರು ತಾಲೂಕಲ್ಲಿ ಬೆಳೆದಿರೋಂಥ, ನಮ್ಮ ಹೆಬ್ಬೂರು ಹೋಬಳಿಯಲ್ಲಿ ಬೆಳೆದಿರೋಂಥ ಮರಗಳಲ್ಲಿ ಹಳೇ ಮರ ಅಂದರೆ ಸುಮಾರು ಒಂದು 40 ವರ್ಷ ಮೇಲ್ಪಟ್ಟು ಇರೋ ಮರಗಳಲ್ಲೇ ನಾವು ಗೋಟನ್ನು ಸೆಲೆಕ್ಷನ್ ಮಾಡಿಕೊಂಡು ಈ ಸಸಿನ ಮಾಡಿಸಿದ್ದೀನಿ. ಈಗ ಮಾರ್ಚಿನಲ್ಲಿ ನಾವು ಸಸಿನ ಹಾಕಿ ಈ ಗೋಟ್ ಹಾಕಿದ್ದೀವಿ. ಮಾರ್ಚಿನಲ್ಲಿ ಹಾಕಿರೋದ್ರಿಂದ ಈಗ 6 ತಿಂಗಳು ಸಸಿ. ಇದು ತುಂಬ ಚೆನ್ನಾಗಿ ಬೇಗ ಡೆವಲಪ್ ಆಗುತ್ತೆ ಬೇರು. ಇದು ಮರನೂ ಅಷ್ಟೇ. ಈಗ ನಾವೇನು 1 ಅಡಿ 1.5 ಅಡಿದು ಗಿಡ ನೆಡ್ತೀವೋ ಅಷ್ಟೇ ಫಾಸ್ಟಾಗಿ ಇದೂ 1 ವರ್ಷಕ್ಕೆ ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅನ್ನೋ ರೀತಿಲಿ ಇನ್ನೊಂದು ವರ್ಷದಲ್ಲಿ ಬೆಳವಣಿಗೆ ಆಗಿಬಿಡುತ್ತೆ ಸರ್. ತುಂಬ ಚೆನ್ನಾಗಿ ಬೇರೆ ಇರೋದ್ರಿಂದ ನೋಡಿ, ಈ ಥರ ಸಸಿನೇ ಹಿಡ್ಕೊಂಡು ಎತ್ತರೂ 2 kg ತೂಕನ ತಡ್ಕೊತ ಐತೆ ಗಿಡ. ಅಷ್ಟು ಚೆನ್ನಾಗಿ ಬೇರು ಬಿಟ್ಟಿದೆ ಒಳಗಡೆ. ಫಸ್ಟ್ನೇ ಕುಯ್ಲಲ್ಲೇ ಗೋಟ್ ಮಾಡಿಬಿಟ್ರೆ ಅದು ಇಳುವರಿ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾವು ಕೊನೆ ಕುಯ್ಲಲ್ಲಿ ಬೀಜ ಕಲೆಕ್ಟ್ ಮಾಡಿರ್ತೀವಿ. ಹಂಗಾಗಿ ಈ ಸಸಿಗಳೆಲ್ಲ ನಾವು ಡಿಸೆಂಬರ್ ಜನವರಿಲಿ ಬೀಜ ಕಲೆಕ್ಟ್ ಮಾಡಿರೋದ್ರಿಂದ ಮಾರ್ಚಿಗೆ ಮೊಳಕೆ ಬರುತ್ತೆ. ಮೊಳಕೆ ಬರೋಕ್ಕೇ ಇದು 90 ದಿವಸ ತೊಗೊಳುತ್ತೆ. ಹಾಗಾಗಿ ಇದು ನಮ್ದು ಈಗ 6 ತಿಂಗಳು ಗಿಡ ಆಗಿದೆ. ಇನ್ನು 1 ತಿಂಗಳೊಳಗೆ ಇವನ್ನ ಆರಾಮಾಗಿ ನಾವು ನೆಡ್ಬೋದು. ಒಂದು ನಾಟಿ ತಳಿ ಆಗಿರೋದ್ರಿಂದ ಬಯಲು ಸೀಮೆಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಮಲೆನಾಡು ಭಾಗಕ್ಕೂ ಹೊಂದ್ಕೊಳ್ಳುತ್ತೆ. ಈಗ ನೀವೇ ಗಮನಿಸ್ತಾ ಇದ್ದೀರಾ, ನಾವು ನೋಡಿ ಯಾವುದೇ ಶೇಡ್ ನೆಟ್ ಹಾಕಿಲ್ಲ, ಬಿಸಿಲಲ್ಲೇ ಇಟ್ಟಿರ್ತೀವಿ. ಬಿಸಿಲಲ್ಲೇ ಇಟ್ಟರೆ 40 ಡಿಗ್ರಿ ಇದ್ರೂ ಈ ಗಿಡ ಹೊಂದ್ಕೊಳ್ಳುತ್ತೆ. ಇದು ಚೆನ್ನಾಗಿ ಆರೋಗ್ಯವಾಗಿ ಇರೋಂಥ ಗಿಡಗಳನ್ನ ರೈತರು ತೊಗೊಬೇಕು ಸರ್. ನಿಮ್ಮ ಹತ್ರ ಅಡಿಕೆ ಸಸಿಗಳನ್ನು ತೊಗೊಂಡೋಗಾದ್ಮೇಲೆ ಮರ ಆದ ನಂತರ ಒಂದು ಮರದಿಂದ ಎಷ್ಟು ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್, ಒಂದು ಮರದಿಂದ 2 ರಿಂದ 3 kg ಅಡಿಕೆವರೆಗೂ ಬೆಳಿಬೋದು. ಚೆನ್ನಾಗಿ ಬೆಳೆದಂಥ ರೈತರು 3.5 kgವರೆಗೂ ಬೆಳೆಯೋಂಥ ಚಾನ್ಸಸ್ ಇದೆ. 3 kg ಅಂತೂ ಕಂಫರ್ಟಬಲ್ ಆಗಿ ಬಂದೇ ಬರುತ್ತೆ ಸರ್. ಕಳೆದ ಬಾರಿ ನಿಮ್ಮ ಅಡಿಕೆ ಸಸಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಯಾವ್ಯಾವ ಭಾಗದಿಂದ ಬಂದು ಅಡಿಕೆ ಸಸಿಗಳನ್ನೆಲ್ಲ ತೊಗೊಂಡೋಗಿದ್ದಾರೆ ಸರ್? ಕಳೆದ ಬಾರಿ ನಾವು ವಿಡಿಯೋ ಮಾಡಿದಾಗ ರಾಮನಗರ, ಮಾಗಡಿ, ಕನಕಪುರ, ಮಂಡ್ಯ, ಮಳವಳ್ಳಿ, ಮೈಸೂರು, ಈ ಕಡೆ ಚಿತ್ರದುರ್ಗ, ಹಾಸನ್ನು, ಈ ಕಡೆಯಿಂದ ಎಲ್ಲ ಬಂದು ತೊಗೊಂಡೋಗಿದ್ದಾರೆ. ಬೆಂಗಳೂರಿನವರು ಬಂದು ತೊಗೊಂಡೋಗಿದ್ದಾರೆ ಸರ್ ನಮ್ಮ ಹತ್ರ. ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಡೆಲಿವರಿ ಎಲ್ಲ ಯಾವ ರೀತಿ ಮಾಡ್ಕೊಡ್ತಾ ಇದ್ದೀರಾ ಸರ್? ನಾವೇನು ಡೆಲಿವರಿ ಕೊಡಲ್ಲ. ಅವರು ಫೋನ್ ಮಾಡಿ ಸಸಿ ಬೇಕು ಅಂತಂದವರು ಬಂದು ಇಲ್ಲಿ ನಮ್ಮ ಸ್ಥಳದಲ್ಲೇ ನೋಡಿ ಅವ್ರಿಗೆ ಇಷ್ಟ ಆದರೆ ಗಿಡನ ಅವರು ತೊಗೊಂಡೋಗ್ಬೋದು ಸರ್. ಅವ್ರಿಗೆ ಬೇಕಾದ್ರೆ ನಾವು ಗಾಡಿ ವ್ಯವಸ್ಥೆ ಮಾಡಿಕೊಡ್ತೀವಿ, ಅವರೇ ಬಾಡಿಗೆ ಕೊಟ್ಕೊಂಡು ತುಂಬಿಸ್ಕೊಂಡು ಹೋಗಬೇಕು. ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ವಿಳಾಸ ಬಂದು, ನನ್ನ ಹೆಸರು ಶಿವರಾಮ್ ಅಂತ, ಹೊನ್ನೇನಹಳ್ಳಿ, ಹೆಬ್ಬೂರು ಹೋಬಳಿ, ತುಮಕೂರು ತಾಲೂಕು.